ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಪ್ರಿಲಿಮ್ಸಲ್ಲಿ ಚಾಪ್ಟರ್ ನಂಬರ್ 3 ಡಿವಿಸಿಬಿಲಿಟಿ ರೂಲ್ ಇಂಟ್ರೊಡಕ್ಷನ್ ಆಗಿದೆ. ನೆಕ್ಸ್ಟ್ ಒಂದು 10 ಪ್ರಾಕ್ಟೀಸ್ ಕ್ವಶನ್ ಮಾಡ್ತೀನಿ. ಅದಕ್ಕೆ ಮುಂಚೆನೇ ಇನ್ನೊಂದು ಬೇಸಿಕ್ ಫಾರ್ಮುಲಾ ಇದೆ. ಡಿವಿಸಿಬಿಲಿಟಿ ರೂಲ್ಸಲ್ಲಿ ಒಂದು ಇಂಪಾರ್ಟೆಂಟ್ ಬೇಸಿಕ್ ಫಾರ್ಮುಲಾ ಇದೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದನ್ನೇ ಬೇಸಿಕ್ ಫಾರ್ಮುಲಾ. ಡಿವಿಡೆಂಟ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್. ಕನ್ನಡದಲ್ಲಿ ಭಾಜ್ಯ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಆಯ್ತಾ? ಇದನ್ನ ಇನ್ನೊಂದು ರೀತಿಯೂ ಬರಿಬೋದು, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಅದೇ ಯಾವ್ದಾರು ಒಂದು ನಂಬರ್ ತಗೊಳ್ಳಿ, 2 ತಗೊಳ್ತೀನಿ ನಾನು. 2 ನಂಬರ್ ತಗೋತೀನಿ. 2 ಇಂದ 18ನ ಡಿವೈಡ್ ಮಾಡ್ತೀನಿ. ಆಯ್ತಾ? 2 9s 18. ಆಯ್ತಾ? 0 0. ಆಯ್ತಾ? ಇದೊಂದು ಸಿಂಪಲ್ ಡಿವಿಷನ್ ಪ್ರಾಬ್ಲಮ್ಮು. ಅಂದರೆ 2 ಏನಿದೆ ಇದರಲ್ಲಿ? 2 ಏನಾಗುತ್ತೆ? 2 ಡಿವೈಸರ್ ಆಗುತ್ತೆ. 2 ಡಿವೈಸರ್ ಆಗುತ್ತೆ. ಡಿವೈಸರ್ ಅಂದರೆ ಭಾಜಕ. 2 ಡಿವೈಸರ್ ಆಗುತ್ತೆ, ಭಾಜಕ. ಆಯ್ತಾ? ಚಾಕು ಥರ. ಆಯ್ತಾ? ಅದಾದಮೇಲೆ 18 ಏನಾಗುತ್ತೆ? 18 ಇದೆಯಲ್ಲ, ಇದೇನಾಗುತ್ತೆ? ಇದನ್ನ ಭಾಜ್ಯ ಅಂತಾರೆ, ಅಥವಾ ಇಂಗ್ಲೀಷಲ್ಲಿ ಫಸ್ಟ್ ಬರ್ಬಿಡ್ತೀನಿ, ಡಿವಿಡೆಂಡ್ ಅಂತಾರೆ, ಕನ್ನಡದಲ್ಲಿ ಭಾಜ್ಯ ಅಂತ ಕರೀತಾರೆ. ಆಯ್ತಾ? 2ನ ಡಿವೈಸರ್ ಅಂತಾರೆ, ಕನ್ನಡದಲ್ಲಿ ಭಾಜಕ. 18ನ ಡಿವಿಡೆಂಡ್ ಅಂತಾರೆ, ಅದನ್ನ ಭಾಜ್ಯ ಅಂತಾರೆ. ಆಯ್ತಾ? 9 ಏನಂತಾರೆ? ಇದನ್ನ 9ನ ಏನಂತಾರೆ? ಕೋಶೆಂಟ್ ಅಂತ ಕರೀತಾರೆ. ಇದನ್ನ ಕೋಶೆಂಟ್, QUOTIENT, ಕೋಶೆಂಟ್ ಅಂತ ಕರೀತಾರೆ. ಕನ್ನಡದಲ್ಲಿ ಭಾಗಲಬ್ಧ ಅಂತ ಕರೀತಾರೆ. ಮೇಲೆ ಬರೀತೀನಿ, ಭಾಗಲಬ್ಧ ಅಂತ ಕರೀತಾರೆ. ಇದೇನಂತಾರೆ? ಇದನ್ನ 00 ಇದು ಬರುತ್ತಲ್ಲ, ಇದನ್ನ ರಿಮೈಂಡರ್ ಅಂತ ಕರೀತಾರೆ. ಇಂಗ್ಲಿಷಲ್ಲಿ ರಿಮೈಂಡರ್ ಅಂತ ಕರೀತಾರೆ, ಕನ್ನಡದಲ್ಲಿ ಶೇಷ ಅಂತ ಕರೀತಾರೆ. ಆಯ್ತಾ? ಇದಿಷ್ಟು ನೀಟಾಗಿ ನೆನ್ಪಿಟ್ಕೊಂಡಿದ್ರೆ ಡಿವಿಸಿಬಿಲಿಟಿ ರೂಲ್ಸಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡ್ಬೋದು. ಆಯ್ತಾ? ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಡಿವಿಡೆಂಡ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್. ಕನ್ನಡದಲ್ಲಿ ಭಾಜ್ಯ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ಈ ರೀತಿ ಏನಾದ್ರು ಕನ್ಫ್ಯೂಷನ್ ಏನಾದ್ರೆ, ಈ ರೀತಿ ಲೆಕ್ಕದಲ್ಲಿ ಯಾವ ನಂಬರ್ನ ಏನಂತ ಕರಿಬೇಕು ಅಂತ ಏನಾರು ಇದ್ರೆ, ಇದನ್ನ ಡಿವೈಸರ್ ಅಂತ ಕರಿತೀವಿ. ಡಿವೈಸರ್ ಅಂದ್ರೆ ಕಟ್ ಮಾಡೋದು, ಭಾಜಕ. ಇದನ್ನ ಡಿವಿಡೆಂಡ್ ಅಂತ ಕರಿತೀವಿ, ಭಾಜ್ಯ. ಆಯ್ತಾ? ಇದನ್ನ ಕೋಶೆಂಟ್ ಅಂತ ಕರಿತೀವಿ, ಭಾಗಲಬ್ಧ. ಈ ಲಾಸ್ಟ್ ಉಳಿತಲ್ಲ, ಅದನ್ನ ಶೇಷ ಅಂದ್ರೆ ರಿಮೈಂಡರ್. ಆಯ್ತಾ? ಇದನ್ನ ನೀಟಾಗಿ ನೆನ್ಪಿಟ್ಕೊಳ್ಳಿ. ಆಯ್ತಾ? ನೋಡಿ, ಕನ್ನಡ ಮೀಡಿಯಂ ಮಕ್ಕಳು ನೋಡಿ, ಲೈಫ್ ಇರೋದು ಮ್ಯಾಥ್ಸ್ ಮತ್ತೆ ಸೈನ್ಸ್ಗೆ ಲೈಫ್ ಇರೋದು ಇಂಗ್ಲೀಷಲ್ಲಿ. ಆಯ್ತಾ? ಬೇರೆ ಸಬ್ಜೆಕ್ಟ್ಗೆಲ್ಲ ಓಕೆ, ನಿಮ್ಮ ಮಾತೃಭಾಷೆ ಎಲ್ಲ ಓಕೆ. ಮ್ಯಾಥ್ಸ್ ಮತ್ತೆ ಸೈನ್ಸ್ ಮಾತ್ರ ಮುಂದೆ ಫ್ಯೂಚರ್ ಇರೋದು, ಭವಿಷ್ಯ ಇರೋದು ಇಂಗ್ಲೀಷಲ್ಲಿ. ಆದ್ರಿಂದ ಕನ್ನಡ ಮೀಡಿಯಂ ಮಕ್ಕಳು, ಗ್ರಾಮೀಣ ಭಾಗದ ಮಕ್ಕಳು ತಪ್ಪಂತ ಇದನ್ನೆಲ್ಲ ಕಲ್ತ್ಕೊಳ್ಳಿ. ವಿತ್ ಸ್ಪೆಲ್ಲಿಂಗ್ ಕಲಿಬೇಕು ನೀವು. ಡಿವಿಡೆಂಡ್, DIVEDEND, ಡಿವಿಡೆಂಡ್. ಡಿವೈಸರ್, DI, ಹಿಂಗೆ DIVISOR, ಡಿವೈಸರ್. ಪ್ಲಸ್ ಕೋಶೆಂಟ್, QUOTIENT, ಕೋಶೆಂಟ್. ಪ್ಲಸ್ ರಿಮೈಂಡರ್, REMAINDR, ರಿಮೈಂಡರ್ ಅಂದ್ಬಿಟ್ಟು ವಿತ್ ಸ್ಪೆಲ್ಲಿಂಗು, ಪ್ರೊನೌನ್ಸಿಯೇಷನ್ ಎಲ್ಲ ನೀಟಾಗಿ ಕಲ್ತ್ಕೊಳ್ಳಿ. ನಂದು ಅಷ್ಟೊಂದು ಪ್ರೊನೌನ್ಸಿಯೇಷನ್ ಚೆನ್ನಾಗಿಲ್ಲ. ನೀವು ಪ್ರೊನೌನ್ಸಿಯೇಷನ್ ಗೂಗಲಲ್ಲಿ ಬರುತ್ತೆ, ಪ್ರೊನೌನ್ಸಿಯೇಷನ್, ಇಂಗ್ಲೀಷ್ ಪ್ರೊನೌನ್ಸಿಯೇಷನ್, ಅದನ್ನ ನೀಟಾಗಿ ಕಲ್ತ್ಕೊಳ್ಳಿ. ಆಯ್ತಾ? ನೀವೆಲ್ಲ ಚಿಕ್ಕ ವಯಸ್ಸು, ನಾನು ಆಲ್ರೆಡಿ ಇತ್ತೀಚೆಗೆ ನಾನು ಇವೆಲ್ಲ ಇದು ಮಾಡ್ತಾ ಇರೋದು. ನೀವು ಚಿಕ್ಕ ವಯಸ್ಸಾಗಿರೋದ್ರೆ ಈಗ ನಿನ್ನೆ ಪ್ರೊನೌನ್ಸಿಯೇಷನ್ ಎಲ್ಲ ಇದು ಮಾಡ್ಕೊಳ್ಳಿ. ನಿಮ್ಗೇನೋ ಅರ್ಥ ಆಗಲಿಲ್ಲ, ಗೂಗಲ್ ಟೈಪ್ ಮಾಡ್ಬಿಟ್ಟು ಇದು ಮಾಡಿ, ಸೌಂಡ್ ಬರುತ್ತೆ. 4-5 ಸಲ ಕೇಳಿಸ್ಕೊಳ್ಳಿ ಕಿವಿ ಹತ್ರ ಇಟ್ಕೊಂಡು. ರಿಮೈಂಡರ್, ಕೋಶೆಂಟ್, ಡಿವಿಡೆಂಡ್, ಡಿವೈಸರ್ ಅಂತ. ಆಯ್ತಾ? ಆ ರೀತಿ ಪ್ರಾಕ್ಟೀಸ್ ಮಾಡಿ. ಮತ್ತೆ ಇದನ್ನ ಯಾವ ರೀತಿ ನೆನ್ಪಿಟ್ಕೊಳ್ತೀರಾ? ಫಾರ್ಮುಲಾನ ಇದನ್ನ ಯಾವ ರೀತಿ ನೆನ್ಪಿಟ್ಕೊಳ್ತೀರಾ ಅಂದ್ರೆ, ಈ ಫಾರ್ಮುಲಾ ಯಾವ ರೀತಿ ನೆನ್ಪಿಟ್ಕೊಳ್ತೀರಾ ಅಂದ್ರೆ ನೋಡಿ, ಕನ್ನಡದಲ್ಲಿ 2 ಅಂತ ನೆನ್ಪಿಟ್ಕೊಳ್ಳಿ. ಇದನ್ನ 2 ಅಕ್ಷರ ಇದೆ 2, 3 ಅಕ್ಷರ ಇದೆ 3, 4 ಅಕ್ಷರ ಇದೆ 4. ಆಯ್ತಾ? 2 3 4 ಪ್ಲಸ್ ಶೇಷ. ಆಯ್ತಾ? ಯಾಕೆಂದ್ರೆ ಇವೆಲ್ಲ ನೋಡಿ, ಭಾಜ್ಯ, ಭಾಜಕ, ಭಾಗಲಬ್ಧ ಎಲ್ಲ ಬಾಯಿಂದ ಶುರು ಆಗಿದೆ. ಆಯ್ತಾ? ಎಲ್ಲ ಬಾಯಿಂದ ಶುರು ಆಗಿದೆ. ನಿಮ್ಗೆ ಫಾರ್ಮುಲಾ ನೆನ್ಪಿಟ್ಕೊಳಕ್ಕೆ ಏನ್ ಮಾಡಿ ಗೊತ್ತಿರುತ್ತೆ. ನಿಮ್ಗೆ ಭಾಜ್ಯ, ಭಾಜಕ, ಭಾಗಲಬ್ಧ ಅನ್ನೋ ವರ್ಡ್ ಗೊತ್ತಿರುತ್ತೆ. ಯಾವ್ದು ಫಸ್ಟ್ ಬರುತ್ತೆ, ಯಾವ್ದು ನೆಕ್ಸ್ಟ್ ಬರುತ್ತೆ ಅಂದ್ಬಿಟ್ಟು ಒಂದ್ ಸ್ವಲ್ಪ ಯೋಚನೆ ಮಾಡ್ತಾರೆ. ಅದಕ್ಕೆ ಏನ್ ಮಾಡಿ 2 3 4 ಅಂತ ಹಾಕೊಳ್ಳಿ. 2 3 4, 2 3 4. 2 3 4 ಅಂದ್ರೆ 2 ಅಂದ್ರೆ ಭಾಜ್ಯ, 3 ಅಂದ್ರೆ ಭಾಜಕ, 4 ಅಂದ್ರೆ ಭಾಗಲಬ್ಧ. ಈ ರೀತಿ ನೆನ್ಪಿಟ್ಕೊಳ್ಳಿ. 2 3 4. ಲಾಸ್ಟ್ ಶೇಷ ಬಿಡಿ, ಸ್ಪೆಲ್ಲಿಂಗ್ ಬೇರೆ ಇದೆ, ಇದು ಕಾಗುಣಿತ ಬೇರೆ ಇದೆ, ಅಕ್ಷರ ಬೇರೆ ಇದೆ, ಶೇ. ಆಯ್ತಾ? ಇಲ್ಲೆಲ್ಲ ಬಾಬಾ ಇದೆ,
ಬಾ ಇದೆ, ಬಾ ಇದೆ, ಬಾ ಇದೆ, ಆಯ್ತಾ. ಅದಕ್ಕೆ 2 3 4, 2 ಅಂದ್ರೆ ಭಾಜ್ಯ, 3 ಅಂದ್ರೆ ಭಾಜಕ, 4 ಅಂದ್ರೆ ಭಾಗಲಬ್ಧ ಪ್ಲಸ್ ಶೇಷ. ಯಾವುದು ಬೇರೆ ಸ್ಪೆಲ್ಲಿಂಗ್ ಇದೆ, ಬೇರೆ ಕಾಗುಣಿತ ಇದೆ, ಅದನ್ನು ಲಾಸ್ಟ್ ಹಾಕೊಳ್ಳಿ. ಈ ರೀತಿ ಕನ್ನಡ ಮೀಡಿಯಂ ಮಕ್ಕಳು ನೆನ್ಪಿಟ್ಕೊಳ್ಳಿ. ಇಂಗ್ಲಿಷ್ ಮೀಡಿಯಂ ಮಕ್ಕಳು ಯಾವ ರೀತಿ ನೆನ್ಪಿಟ್ಕೊಳ್ತೀರಾ? ಇಂಗ್ಲಿಷ್ ಮೀಡಿಯಂ ಮಕ್ಕಳು ಯಾವ ರೀತಿ ನೆನ್ಪಿಟ್ಕೊಳ್ತೀರಾ ಅಂದ್ರೆ ಇದನ್ನ DDQ ಅಂತ ಹಾಕೊಳ್ಳಿ. DDQ ಪ್ಲಸ್ ಆರ್ ಅಂತ ನೆನ್ಪಿಟ್ಕೊಳ್ಳಿ, ಆಯ್ತಾ. DDQ ಪ್ಲಸ್ ಆರ್ ಅಂತ ನೆನ್ಪಿಟ್ಕೊಳ್ಳಿ. ಆದರೆ ಫಸ್ಟ್ ಒಂದು ಮಾತ್ರ ನಿಮಗೆ ನೆನಪಿರಬೇಕು. ಫಸ್ಟ್ ಒಂದು ಡಿವಿಡೆಂಟ್ ಆಗಿರ್ಬೇಕು. ಅದಾದ್ಮೇಲೆ DDQR, ಡಿವೈಸರು, ಕೋಶೆಂಟು, ಆರ್. ಈ ರೀತಿ ನೆನ್ಪಿಟ್ಕೊಳ್ಳಿ, ಫಾರ್ಮುಲಾನ ಮೈಂಡಲ್ಲಿ ಉಳಿಯುತ್ತೆ, ಆಯ್ತಾ. ಇನ್ನೊಂದ್ಸಲ ಬ್ರೀಫ್ ಮಾಡ್ಲಾ? ಸಾಕು ಅಂತೀರಾ? ಫಾರ್ಮುಲಾ ಯಾವ ರೀತಿ ನೆನ್ಪಿಟ್ಕೊಳ್ತೀರಾ ಅಂದ್ರೆ ಕನ್ನಡ ಮೀಡಿಯಂ ಮಕ್ಕಳು 2 3 4 ಅಂತ ನೆನ್ಪಿಟ್ಕೊಳ್ಳಿ. 2 ಅಂದ್ರೆ ಭಾಜ್ಯ, 3 ಅಂದ್ರೆ ಭಾಜಕ, 4 ಅಂದ್ರೆ ಭಾಗಲಬ್ಧ ಪ್ಲಸ್ ಶೇಷ. ಇಂಗ್ಲಿಷ್ ಮೀಡಿಯಂ ಮಕ್ಕಳು DDQ ಪ್ಲಸ್ ಆರ್. ಯಾಕಂದ್ರೆ DDQ ಪ್ಲಸ್ ಆರ್ ಅಂದ್ರೆ DDLJ ಅನ್ನೋದು ಒಂದು ಇದು ಮೂವಿ ಇತ್ತು, 90s ಯಾವುದೋ ಇತ್ತು. ನಾವು ಮೋಸ್ಟ್ಲಿ 5ನೇ ಕ್ಲಾಸಲ್ಲಿ ಓದ್ತಾ ಇದ್ದೇನು ಅದನ್ನ. ಆ ಫಿಲಮ್ನ DDLJ ಅದೇನು ದಿಲ್ವಾಲಾ ದುನಿಯಾ ಲೇ ಜಾಯೆಂಗೆ ಅಂತ ಏನೋ ಇದು ಮೂವಿ ಹೆಸರೇ ಇಷ್ಟು ಉದ್ದೈತೆ. ಮೂವಿ ಹೆಸರು ಇಮ್ಯಾಜಿನ್ ಮಾಡ್ಕೊಳ್ಳಿ. 90s 90ನೇ ದಶಕದಲ್ಲಿ DDLJ, ದಿಲ್ವಾಲೆ ದುನಿಯಾ ಲೇ ಜಾಯೆಂಗೆ ಅಂತ ಏನೋ ಅದು, ಆಯ್ತಾ. ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಕ್ಷಮಿಸಿ. ಈ ತರ ಏನಿದೆ DDLJ, ದಿಲ್ವಾಲೆ ದುನಿಯಾ ಲೇ ಜಾಯೆಂಗೆ ಅಂದ್ಬಿಟ್ಟು ಅದನ್ನ DDLJ ಅಂತ ಕರಿತಾ ಇದ್ರು. ಅಷ್ಟೊಂದು ಯಾರು ಹೇಳ್ತಾರೆ ಅಂದ್ಬಿಟ್ಟು DDLJ ಅಂತ ಕರೀತಾರೆ. ಸೊ ಅದಕ್ಕೋಸ್ಕರನೇ ನಾನು ಇದನ್ನ DDQR ಡಿ ಅಂದ್ರೆ ಫಸ್ಟ್ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಡಿವಿಡೆಂಟ್. ಅದಾದ್ಮೇಲೆ ಉಳಿದಿರೋ ಡಿವೈಸರು, Q ಅಂದ್ರೆ ಕೋಶೆಂಟ್ ಪ್ಲಸ್ ಆರ್. ಈ ರೀತಿ ಕನ್ನಡ ಮತ್ತೆ ಇಂಗ್ಲೀಷಲ್ಲಿ ಎರಡು ನೀಟಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಪ್ರಾಕ್ಟೀಸ್ ಕ್ವಶನ್ ಸಾಲ್ವ್ ಮಾಡೋಕೆ ಮುಂಚೆನೆ ಇನ್ನೊಂದಷ್ಟು ಬೇಸಿಕ್ ಕಾನ್ಸೆಪ್ಟ್ನ ಕಲ್ತಿರ್ಬೇಕು. ಮ್ಯಾಥ್ಸ್ ಅಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಅಥವಾ ಬೇಸಿಕ್ ರೂಲ್ಸ್ನ ಕಲ್ತಿರ್ಬೇಕು. ಅದರಲ್ಲಿ ನೋಡಿ, ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಟೋಟಲ್ ಆಗಿ ಒಂದು 5 ಡಿಫ್ರೆಂಟ್ ಟೈಪ್ಸ್ ಆಫ್ ಬೇಸಿಕ್ ರೂಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರಲ್ಲಿ ಫಸ್ಟುನ ಲಾಸ್ಟ್ ಚಾಪ್ಟರ್ಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆಯ್ತಾ. ಫಸ್ಟ್ 2 ಫಾರ್ಮುಲಾ ಅಥವಾ 2 ಬೇಸಿಕ್ ರೂಲ್ಸ್ನ ಲಾಸ್ಟ್ ಚಾಪ್ಟರ್ಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಅದ್ರ ಜೊತೆಗೆ ಉಳಿದ 3 ಬೇಸಿಕ್ ರೂಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಒನ್ ನೋಡಿ, ಫಸ್ಟ್ ಒನ್ ಏನಿದೆ? ಫಸ್ಟ್ ಒನ್ನು ಅಕಸ್ಮಾತ್ ಈ ತರ ಏನಾದ್ರು ಬಂದ್ರೆ, ಯಾವ್ದಾರ ಒಂದು ಲೆಕ್ಕ ಈ ರೀತಿ ಏನಾರ ಬಂದ್ರೆ, ಆಯ್ತಾ, ಬರುತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ. ಈ ತರ ಬಂದ್ರೆ ಏನ್ ಮಾಡ್ಬೇಕು? 4 ಅಂದ್ರೆ 4 rupees, 10 ಅಂದ್ರೆ 10 rupees. ಎಕ್ಸ್ ಅಂದ್ರೆ ಏನು? ಎಕ್ಸ್ ಅಂದ್ರೆ ನಮ್ಗೆ ಗೊತ್ತಿಲ್ಲ, ಇದು ಅನ್ನೋನ್ ಕ್ವಾಂಟಿಟಿ, ಗೊತ್ತಿಲ್ದಿರೋ ಒಂದು ಕ್ವಾಂಟಿಟಿ, ಆಯ್ತಾ. ಗೊತ್ತಿಲ್ದಿರೋ ಕ್ವಾಂಟಿಟಿ ಯಾವಾಗ್ಲೂ ಒಂದ್ ಸೈಡ್ ಇರಬೇಕು, ಪಾಸಿಟಿವ್ ಇರಬೇಕು, ಮತ್ತೆ ಮೇಲ್ಗಡೆ ಇರಬೇಕು, ಆಯ್ತಾ. ಗೊತ್ತಿಲ್ದಿರೋ ಕ್ವಾಂಟಿಟಿ ಯಾವಾಗ್ಲೂ ಪಾಸಿಟಿವ್ ಇರಬೇಕು, ಒಂದು ಕಡೆ ಇರಬೇಕು, ಮತ್ತೆ ನ್ಯೂಮರೇಟರ್ ಇರಬೇಕು. ನ್ಯೂಮರೇಟರ್ ಅಂದ್ರೆ ಅಂಶದಲ್ಲಿ ಇರಬೇಕು, ಆಯ್ತಾ. ಆ ತರ ಮಾಡಿ. ಸೊ ಎಕ್ಸ್ ಪಾಸಿಟಿವ್ ಇದೆ, ಆಯ್ತಾ. ಈಕ್ವಲ್ ಸೈನ್ ಹಾಕಿ ಆ ಕಡೆ 10 ಇದೆ, 10 ಬರ್ಕೊಳ್ಳಿ, ಆಯ್ತಾ. ಎಕ್ಸ್ ಬರ್ಕೊಳ್ಳಿ, ಈಕ್ವಲ್ ಸೈನ್ ಇದೆ, ಈಕ್ವಲ್ ಸೈನ್ ಹಾಕೊಳ್ಳಿ, 10 ಇದೆ, 10 ಬರ್ಕೊಳ್ಳಿ, ಆಯ್ತಾ. +4 ಇದೆಯಲ್ಲ, +4 ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದ್ರೆ -4 ಆಗುತ್ತೆ, ಆಯ್ತಾ. ಇದೇ ಮೇನ್ ಕಾನ್ಸೆಪ್ಟ್. +4 ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದ್ರೆ -4 ಆಗುತ್ತೆ, ಆಯ್ತಾ. ಮೈನಸ್ ಮಾಡಿ, 10ರಲ್ಲಿ 4 ಕಳೆದ್ರೆ 6 ಬರುತ್ತೆ. ಎಕ್ಸ್ = 6 ಆಗುತ್ತೆ. ಎಕ್ಸ್ ಅಂದ್ರೆ 6 ರೂಪಾಯಿ ಅಂತ, ಆಯ್ತಾ. ಈಗ ಗೊತ್ತಾಯ್ತಲ್ಲ, ಎಕ್ಸ್ ಅಂದ್ರೆ 6 ರೂಪಾಯಿ ಅಂತ, ಆಯ್ತಾ. ಇಲ್ಲಿ 4 ಅಂದ್ರೆ 4 rupees, 10 ಅಂದ್ರೆ 10 rupees. ಎಕ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅದನ್ನು ಫೈಂಡ್ ಔಟ್ ಮಾಡಿದ್ವಿ. ಎಕ್ಸ್ ಅಂದ್ರೆ 6 ರೂಪಾಯಿ, 6 rupees ಅಂತ. ಸೊ ಈ ಕಾನ್ಸೆಪ್ಟ್ ನೀವು ನೆನ್ಪಿಟ್ಕೊಂಡಿರ್ಬೇಕು. ಏನ್ ಬೇಸಿಕ್ ಕಾನ್ಸೆಪ್ಟು? ಎಕ್ಸ್ ಅಂದ್ರೆ ಅನ್ನೋನ್ ಕ್ವಾಂಟಿಟಿ, ನಮ್ಗೆ ಗೊತ್ತಿಲ್ಲ, ಅದು ಒಂದ್ ಕಡೆ ಇರಬೇಕು, ಪಾಸಿಟಿವ್ ಆಗಿರ್ಬೇಕು, ಮತ್ತೆ ನ್ಯೂಮರೇಟರ್ ಇರಬೇಕು, ಆಯ್ತಾ. ಇಟ್ಕೊಂಡಿದ್ದೀವಿ. ಮಿಕ್ಕದೆಲ್ಲ ಆ ಕಡೆ ಕಳಿಸಿ. ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದ್ರೆ ಏನಾಗುತ್ತೆ? +4 ಇದ್ರೆ -4 ಆಗುತ್ತೆ, ಅಷ್ಟೇ, ಆಯ್ತಾ. ನೆಕ್ಸ್ಟ್ ಲೆಕ್ಕ ನೋಡಿ, ಸೆಕೆಂಡ್ ಪ್ರಾಬ್ಲಮ್. x - 3 = 6 ಅಂತ ಇದೆ. ಒನ್ಸ್ ಅಗೇನ್ ಸೇಮ್ ಕಾನ್ಸೆಪ್ಟ್. 3 ಅಂದ್ರೆ 3 rupees ಅಂತ, 6 ಅಂದ್ರೆ 6 rupees ಅಂತ. ಎಕ್ಸ್ ಅಂದ್ರೆ ನಮ್ಗೆ ಗೊತ್ತಿಲ್ಲ, ಅದನ್ನ ಫೈಂಡ್ ಔಟ್ ಮಾಡ್ಬೇಕು. ಎಕ್ಸ್ ಅಂದ್ರೆ ಎಷ್ಟು ರೂಪಾಯಿ ಅಂತ ಫೈಂಡ್ ಔಟ್ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಎಕ್ಸ್ ಒಂದ್ ಕಡೆ ಇರಬೇಕು, ಒಂದು ಸೈಡ್ ಅಲ್ಲಿ ಇರಬೇಕು, ಪಾಸಿಟಿವ್ ಆಗಿರ್ಬೇಕು, ಮತ್ತೆ ನ್ಯೂಮರೇಟರ್ ಇರಬೇಕು. ನ್ಯೂಮರೇಟರ್ ಅಂದ್ರೆ ಅಂಶದಲ್ಲಿ ಇರಬೇಕು, ಆಯ್ತಾ. ಇಟ್ಕೊಂಡಿದ್ದೀನಿ ನೋಡಿ, ಎಕ್ಸ್ ಒಂದ್ ಕಡೆ ಇದೆ, ಒಂದ್ ಸೈಡ್ ಅಲ್ಲಿ ಇದೆ, ಪಾಸಿಟಿವ್ ಆಗಿದೆ, ಮತ್ತೆ ನ್ಯೂಮರೇಟರ್ ಅಲ್ಲಿ ಇದೆ, ಆಯ್ತಾ. ಆ ಕಡೆ 6 ಇದೆ, 6 ಬರ್ಕೊಂಡಿದ್ದೀನಿ. 6 ಇದೆ, 6 ಬರ್ಕೊಂಡಿದ್ದೀನಿ. -3 ನೋಡಿ, -3 ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದ್ರೆ -3 ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದ್ರೆ +3 ಆಗುತ್ತೆ. ಇದೇ ಮೇನ್ ಕಾನ್ಸೆಪ್ಟ್. -3 ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದ್ರೆ +3 ಆಗುತ್ತೆ, ಆಯ್ತಾ. ಇಲ್ಲಿ ನೋಡಿ,
+4 ಈಕ್ವಲ್ ಸೈನ್ ದಾಟಿ +4 ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದ್ರೆ -4 ಆಗುತ್ತೆ. -3 ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದ್ರೆ +3 ಆಗುತ್ತೆ. ಏನಿಲ್ಲ, ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಆಯ್ತಾ? ಈಕ್ವಲ್ ಸೈನ್ ಇದೆಯಲ್ಲ, ಈಕ್ವಲ್ ಸೈನ್ ದಾಟ್ಕೊಂಡು ಆ ಕಡೆ ಹೋದ್ರೆ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಇದು ಮೈಂಡಲ್ಲಿ ಇರಲಿ. ಆಯ್ತಾ? ಜಸ್ಟ್ ಆ್ಯಡ್ ಮಾಡಿ. x = 6 + 3 9. ನೋಡಿ, ಈ ಕ್ವಶನಲ್ಲಿ x ಅಂದರೆ 9 ರೂಪೀಸ್ ಅಂತ, 3 ಅಂದರೆ 3 ರೂಪೀಸ್, 6 ಅಂದರೆ 6 ರೂಪೀಸ್. x ಅಂದರೆ ಎಷ್ಟು ರೂಪಾಯಿ ಅಂತ ಗೊತ್ತಿಲ್ಲ, ನಾವು ಫೈಂಡ್ ಔಟ್ ಮಾಡಿದ್ವಿ. x ಅಂದರೆ 9 ರೂಪೀಸ್. ಆಯ್ತಾ? ಇದರಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಯೂಸ್ ಮಾಡಿ. ಇದೊಂಥರ ನದಿ ಥರ. ಇದು ಈಕ್ವಲ್ ಸೈನ್ ಇದೆಯಲ್ಲ, ಇದೊಂಥರ ನದಿ ಥರ. ನದಿ ದಾಟ್ಕೊಂಡು ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ, ನದಿ ದಾಟ್ಕೊಂಡು ಆ ಕಡೆ ಹೋದ್ರೆ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ನದಿ ದಾಟ್ಕೊಂಡು ಆ ಕಡೆ ಹೋದ್ರೆ ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಇಲ್ಲೇ ನೋಡಿ, +3 ಇದೆ, ಈಕ್ವಲ್ ಸೈನ್ ದಾಟ್ಕೊಂಡು ಈ ಕಡೆ ಬಂದಿದೆ, -3 ಆಗಿದೆ. ಆಯ್ತಾ? +3 ಇದೆ, ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದ್ರೆ -3 ಇದೆ. ಆಯ್ತಾ? -3 ಇದೆ, ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದ್ರೆ +3 ಇದೆ. ಸೇಮ್ ಇಲ್ಲೂ ಅಷ್ಟೇ. +4 ಇದೆ, ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದ್ರೆ -4 ಆಗುತ್ತೆ. -4 ಇದೆ, ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದ್ರೆ +4 ಆಗುತ್ತೆ. ಈಕ್ವಲ್ ಸೈನ್ ಇದೆಯಲ್ಲ, ಈಕ್ವಲ್ ಸೈನ್ ಏನಾದ್ರು ದಾಟಿದ್ರೆ ಸೈನ್ ಚೇಂಜ್ ಆಗುತ್ತೆ. ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್. ಆಯ್ತಾ? ಇವೆರಡು ನೀಟಾಗಿ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಇನ್ನ 3 ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3 ಅನ್ನೋದಕ್ಕಿಂತ ರೂಲ್ ನಂಬರ್ 3 ಅಂತ ಹೇಳ್ಬೋದು. ಆಯ್ತಾ? 9x = 18 ಅಂತ ಇದೆ. 9x = 18. 18 ಅಂದ್ರೆ 18 ರೂಪೀಸ್, 9 ಅಂದ್ರೆ 9 ರೂಪೀಸ್. x ಅಂದ್ರೆ ಎಷ್ಟು ರೂಪೀಸ್ ಅದನ್ನ ಫೈಂಡ್ ಔಟ್ ಮಾಡಬೇಕು. ಆಯ್ತಾ? ಇಲ್ಲಿ ನೋಡಿ, ಇದು 9x ಅಂದ್ರೆ ಮಲ್ಟಿಪ್ಲಿಕೇಶನ್ ಇದೆ, 9 × x ಅಂತ ಇದು. ಆಯ್ತಾ? ಅದು 9x ಅಂದ್ರೆ 9 × x ಅಂತ. ಅದು ಈ ರೀತಿನಾರ ಬರಿಬೋದು, ಈ ರೀತಿನಾರ ಬರಿಬೋದು. ಅದು ಮೈಂಡಲ್ಲಿ ಇರಲಿ. ಆಯ್ತಾ? 9x ಅಂತ ಕೊಟ್ಟಿದ್ದಾನೆ, ಇದರ ಅರ್ಥ 9 × x ಅಂತ. ಆಯ್ತಾ? ಇದು 9x ಇದೆ. ನಾನು ಆಲ್ರೆಡಿ ಹೇಳಿದ್ದೀನಿ, x ಯಾವಾಗಲೂ ಒಂದು ಕಡೆ ಇರಬೇಕು, ಮತ್ತೆ ಪಾಸಿಟಿವ್ ಇರಬೇಕು, ಮತ್ತೆ ನ್ಯೂಮರೇಟರ್ ಇರಬೇಕು. x ಯಾವಾಗಲೂ ಒಂದು ಸೈಡ್ ಇರಬೇಕು, ಪಾಸಿಟಿವ್ ಇರಬೇಕು, ಮತ್ತೆ ನ್ಯೂಮರೇಟರ್ ಇರಬೇಕು. ಬರ್ಕೊಂಡಿದ್ದೀನಿ. ಆ ಕಡೆ 18 ಇದೆ, 18 ಬರ್ಕೊಂಡಿದ್ದೀನಿ. ಆಯ್ತಾ? 9x ಇದೆ, 9x ಅಂದ್ರೆ ಮಲ್ಟಿಪ್ಲಿಕೇಶನ್. 9 × x ಇದೆ, 9 ಡಿನಾಮಿನೇಟರ್ ಹೋಗುತ್ತೆ. ಈಗ 9 ಆ ಕಡೆ ಹೋದ್ರೆ, ನದಿ ದಾಟ್ಕೊಂಡು ಆ ಕಡೆ ಹೋದ್ರೆ, ಆಯ್ತಾ? 9 ನದಿ ದಾಟ್ಕೊಂಡು ಆ ಕಡೆ ಹೋದ್ರೆ ಅದು ಡಿನಾಮಿನೇಟರ್ ಬರುತ್ತೆ. ಆಯ್ತಾ? ಡಿನಾಮಿನೇಟರ್ ಅಂದ್ರೆ ಇಲ್ಲಿ ಈ ತರ ಬರುತ್ತೆ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡಿ. 9 × x, 9x ಅಂದ್ರೆ 9 × x. ಇವೆರಡರ ಮಧ್ಯೆ ಮಲ್ಟಿಪ್ಲಿಕೇಶನ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಮಲ್ಟಿಪ್ಲಿಕೇಶನ್ ಇದೆ ಅಲ್ವಾ, 9 ನದಿ ದಾಟ್ಕೊಂಡು ಆ ಕಡೆ ಹೋದ್ರೆ ಡಿವಿಷನ್ ಅಲ್ಲಿ ಬರುತ್ತೆ. ಆಯ್ತಾ? ಡಿವೈಡ್ ಆಗುತ್ತೆ. ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ನದಿ ದಾಟ್ಕೊಂಡು ಆ ಕಡೆ ಹೋದ್ರೆ ಡಿವಿಷನ್ ಅಲ್ಲಿ ಬರುತ್ತೆ. ಆಯ್ತಾ? ಇಲ್ಲಿ ಡಿವಿಷನ್ ಇದೆ, ನದಿ ದಾಟ್ಕೊಂಡು ಈ ಕಡೆ ಹೋದ್ರೆ ಮಲ್ಟಿಪ್ಲೈ ಆಗುತ್ತೆ. ಇದು ಮೈಂಡ್ ಅಲ್ಲಿ ಇರಬೇಕು ನಿಮ್ಗೆ. ಆಯ್ತಾ? ನೋಡಿ, ಮಲ್ಟಿಪ್ಲಿಕೇಶನ್ ಇದೆ, ಮಲ್ಟಿಪ್ಲಿಕೇಶನ್ ಅಂದ್ರೆ 9 × x. ಈ ರೀತಿ ಮಲ್ಟಿಪ್ಲಿಕೇಶನ್ ಇದೆ, ನದಿ ದಾಟ್ಕೊಂಡು ಆ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ. ಮಲ್ಟಿಪ್ಲಿಕೇಶನ್ ಇದ್ರೆ ಡಿವೈಡ್ ಆಗುತ್ತೆ. ಅಥವಾ ನ್ಯೂಮರೇಟರ್ ಇದೆ, ಆ ಕಡೆ ಹೋದ್ರೆ ಡಿನಾಮಿನೇಟರ್ ಬರುತ್ತೆ. ಅರ್ಥ ಆಯ್ತಾ? ಮಲ್ಟಿಪ್ಲಿಕೇಶನ್ ಇದೆ, ಇಲ್ಲೋದ್ರೆ ಡಿವೈಡ್ ಆಗುತ್ತೆ. ಅಥವಾ ನ್ಯೂಮರೇಟರ್ ಇದೆ, ಆ ಕಡೆ ಹೋದ್ರೆ ನದಿ ದಾಟ್ಕೊಂಡು ಆ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ. ಆಯ್ತಾ? ಡಿವೈಡ್ ಅಥವಾ ಡಿನಾಮಿನೇಟರ್ ಬರುತ್ತೆ. ಇದನ್ನೇ ಮೈಂಡಲ್ಲಿ ನೆನಪಿರಲಿ. ಈಗ ಸಿಂಪ್ಲಿಫೈ ಮಾಡಿ. x = 9 1s 9 2s. x ಅಂದ್ರೆ 2 ರೂಪೀಸ್ ಅಂತ. ಆಯ್ತಾ? x ಅಂದ್ರೆ 2 ರೂಪೀಸ್, 9 ಅಂದ್ರೆ 9 ರೂಪೀಸ್, 18 ಅಂದ್ರೆ 18 ರೂಪೀಸ್, x ಅಂದ್ರೆ ಎಷ್ಟು ಅಂದ್ರೆ 2 ರೂಪೀಸ್. ಈ ರೀತಿ ಮೈಂಡಲ್ಲಿ ನೆನ್ಪಿಟ್ಕೊಳ್ಳಿ. ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಏನಿದೆ? 4ನೇದು ಕ್ವಶನ್ ನಂಬರ್ 4. x/3 = 5 ಇದೆ. x/3 = 5 ಇದೆ. ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀರಾ? x ಹೇಳಿದ್ನಲ್ಲ, ಯಾವಾಗಲೂ ಒಂದು ಸೈಡ್ ಇರಬೇಕು, x ಪಾಸಿಟಿವ್ ಇರಬೇಕು, ನ್ಯೂಮರೇಟರ್ ಇರಬೇಕು. ಇದೆ = 5 ಬರ್ಕೊಂಡಿದೆ. 3 ಇದೆ, ಡಿನಾಮಿನೇಟರ್ ಇದೆ, ನದಿ ದಾಟ್ಕೊಂಡು ಆ ಕಡೆ ಹೋದ್ರೆ ನ್ಯೂಮರೇಟರ್ ಬರುತ್ತೆ. ಆಯ್ತಾ? ಏನಾಗುತ್ತೆ? 3 ಆಗುತ್ತೆ. ನೋಡಿ, ಡಿವಿಷನ್ ಅಲ್ಲಿ ಇದೆ 3, ನದಿ ದಾಟ್ಕೊಂಡು ಆ ಕಡೆ ಹೋದ್ರೆ ಮಲ್ಟಿಪ್ಲೈ ಆಗುತ್ತೆ. ಅಥವಾ ಡಿನಾಮಿನೇಟರ್ ಇದೆ 3, ನದಿ ದಾಟ್ಕೊಂಡು ಆ ಕಡೆ ಹೋದ್ರೆ ಮಲ್ಟಿಪ್ಲೈ ಆಗುತ್ತೆ. ಈ ರೀತಿ ನೆನ್ಪಿಟ್ಕೊಳ್ಳಿ. x = 5 × 3 = 15. x = 5 × 3 = 15. ಆಯ್ತಾ? ಇಲ್ಲಿ x = 2 ಬಂದಿದೆ, x = 15 ಬಂದಿದೆ. ಇನ್ನೊಂದ್ಸಲ ಬ್ರೀಫ್ ಮಾಡ್ತೀನಿ.
ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಇದ್ರೆ ಏನಾಗುತ್ತೆ ಅಂತ ನೋಡಿ. ಇವೆರಡು ಮಲ್ಟಿಪ್ಲಿಕೇಶನ್ ಇದೆ, 9x ಇದೆ ಆಯ್ತಾ. ನದಿ ದಾಟ್ಕೊಂಡು ಆ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ, ನದಿ ದಾಟ್ಕೊಂಡು ಆ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ. ಅಥವಾ ನ್ಯೂಮರೇಟರ್ ಇದೆ, ನದಿ ದಾಟ್ಕೊಂಡು ಆ ಕಡೆ ಹೋದ್ರೆ ಡಿನಾಮಿನೇಟರ್ ಬರುತ್ತೆ. ಇಲ್ಲಿ ನೋಡಿ ಡಿನಾಮಿನೇಟರ್ ಇದೆ, ನದಿ ದಾಟ್ಕೊಂಡು ಆ ಕಡೆ ಹೋದ್ರೆ ಮಲ್ಟಿಪ್ಲೈ ಆಗುತ್ತೆ ಆಯ್ತಾ. ಅಥವಾ ಡಿವಿಷನ್ ಇದೆ, ನದಿ ದಾಟ್ಕೊಂಡು ಆ ಕಡೆ ಹೋದ್ರೆ ಮಲ್ಟಿಪ್ಲೈ ಆಗುತ್ತೆ ಆಯ್ತಾ. ಸೊ ಸಿಂಪ್ಲಿಫೈ ಮಾಡಿ ಆಯ್ತಾ. ಇದು ಬೇಸಿಕ್ ರೂಲ್ಸ್. ಇದರಲ್ಲಿ ಮಲ್ಟಿಪ್ಲಿಕೇಶನ್ ಇದ್ರೆ ಡಿವಿಷನ್ ಆಗುತ್ತೆ, ಡಿವಿಷನ್ ಇದ್ರೆ ಮಲ್ಟಿಪ್ಲೈ ಆಗುತ್ತೆ ಆಯ್ತಾ. ನೋಡಿ ಮಲ್ಟಿಪ್ಲಿಕೇಶನ್ ಇದ್ರೆ ಡಿವಿಷನ್ ಆಗುತ್ತೆ, ಡಿವಿಷನ್ ಇದ್ರೆ ಮಲ್ಟಿಪ್ಲೈ ಆಗುತ್ತೆ. ಮತ್ತೆ ಲಾಸ್ಟ್ ಕ್ವಶನ್ ಅಡಿಷನ್ ಇದ್ರೆ ಸಬ್ಟ್ರಾಕ್ಷನ್ ಆಗುತ್ತೆ, ಸಬ್ಟ್ರಾಕ್ಷನ್ ಇದ್ರೆ ಅಡಿಷನ್ ಆಗುತ್ತೆ. ಇದು 4 ಬೇಸಿಕ್ ರೂಲ್ಸ್ ನ ನೀಟಾಗಿ ಕಲ್ತಿರ್ಬೇಕು ಆಯ್ತಾ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಒಂದು ಅಡಿಷನ್ ಇದ್ರೆ ಸಬ್ಟ್ರಾಕ್ಷನ್ ಆಗುತ್ತೆ, ಸಬ್ಟ್ರಾಕ್ಷನ್ ಇದ್ರೆ ಅಡಿಷನ್ ಆಗುತ್ತೆ ಆಯ್ತಾ. ಅದು ಒಂದು ಕಾನ್ಸೆಪ್ಟ್. ಅಡಿಷನ್ ಇದ್ರೆ ಸಬ್ಟ್ರಾಕ್ಷನ್ ಆಗುತ್ತೆ, ಯಾವಾಗ ಆಗುತ್ತೆ? ಈಕ್ವಲ್ ಸೈನ್ ದಾಟ್ ಆ ಕಡೆ ಹೋದ್ರೆ ಆಯ್ತಾ. ಈಕ್ವಲ್ ಸೈನ್ ದಾಟ್ ಆ ಕಡೆ ಹೋದ್ರೆ ಅಡಿಷನ್ ಇದ್ರೆ ಸಬ್ಟ್ರಾಕ್ಷನ್ ಆಗುತ್ತೆ, ಸಬ್ಟ್ರಾಕ್ಷನ್ ಇದ್ರೆ ಅಡಿಷನ್ ಆಗುತ್ತೆ. ನೆಕ್ಸ್ಟ್ ಇದು ಈಕ್ವಲ್ ಸೈನ್ ದಾಟ ಆ ಕಡೆ ಹೋದ್ರೆ ಮಲ್ಟಿಪ್ಲಿಕೇಶನ್ ಇದ್ರೆ ಡಿವಿಷನ್ ಆಗುತ್ತೆ, ಡಿವಿಷನ್ ಇದ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಇದಿಷ್ಟು ನೀಟಾಗಿ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಲೆಕ್ಕ ಇದೆ ಆಯ್ತಾ, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅದನ್ನ ಸಾಲ್ವ್ ಮಾಡಿಸ್ತೀನಿ. ಎಲ್ಲ ಡಿಫ್ರೆಂಟ್ ಇದೆ, ಪ್ರತಿಯೊಂದು ಲೆಕ್ಕನೂ ಡಿಫ್ರೆಂಟ್ ಮ್ಯಾಥ್ಸ್ ಅಲ್ಲಿ. ಅದಕ್ಕೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ನಾವು ಸಾಲ್ವ್ ಮಾಡ್ಬೋದು ಆಯ್ತಾ. ಆರು ಅಂತ ತಗೋತೀನಿ ಆಯ್ತಾ. ಈ ತರ ಇದೆ, ಆಲ್ರೆಡಿ ಹೇಳಿದ್ದೀನಿ. ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀರಾ? 6 ಅಂದ್ರೆ 6 ರೂಪೀಸ್, 2 ಅಂದ್ರೆ 2 ರೂಪೀಸ್, 3 ಅಂದ್ರೆ 3 ರೂಪೀಸ್. ಎಕ್ಸ್ ಅಂದ್ರೆ ಎಷ್ಟು ರೂಪಾಯಿ ಗೊತ್ತಿಲ್ಲ, ಅದು ಏನ್ ಮಾಡ್ಬೇಕು? ಎಕ್ಸ್ ಯಾವಾಗ್ಲೂ ಒಂದ್ ಕಡೆ ಇರಬೇಕು, ಎಕ್ಸ್ ಯಾವಾಗ್ಲೂ ಒಂದ್ ಸೈಡ್ ಅಲ್ಲಿ ಇರಬೇಕು, ಪಾಸಿಟಿವ್ ಆಗಿರ್ಬೇಕು, ಮತ್ತೆ ನ್ಯೂಮರೇಟರ್ ಇರಬೇಕು. ಇದೆ ಈಕ್ವಲ್ ಟು 6 ಇದೆ, 6 ಬರ್ಕೊಳ್ಳಿ, 6 ಇದೆ, 6 ಬರ್ಕೊಳ್ಳಿ. ಇಲ್ಲಿ ಫ್ರಾಕ್ಷನ್ ಇದೆ 2/3, 2/3 ಫ್ರಾಕ್ಷನ್ ಇದೆ. ನದಿ ದಾಟ್ಕೊಂಡು ಆ ಕಡೆ ಹೋದ್ರೆ ಪಲ್ಟಿ ಆಗುತ್ತೆ ಆಯ್ತಾ. ನೋಡಿ 2/3 ಇದೆ, 2/3 ನದಿ ಅಂದ್ರೆ ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದ್ರೆ ಪಲ್ಟಿ ಆಗುತ್ತೆ. 2/3 ಇದ್ದದ್ದು 3/2 ಆಗುತ್ತೆ ಆಯ್ತಾ. 2/3 ಇದೆ, ಅಲ್ಲೋದ್ರೆ ಪಲ್ಟಿ ಆಗುತ್ತೆ, ನದಿ ದಾಟ್ಕೊಂಡು ಆ ಕಡೆ ಹೋದ್ರೆ ಪಲ್ಟಿ ಆಗುತ್ತೆ ಆಯ್ತಾ. ಜಸ್ಟ್ ಸಿಂಪ್ಲಿಫೈ ಮಾಡಿ. ಎಕ್ಸ್ ಈಕ್ವಲ್ ಟು 6 3 18, 18 ಡಿವೈಡೆಡ್ ಬೈ 2 ಆಯ್ತಾ. ಸಿಂಪ್ಲಿಫೈ ಮಾಡಿ 2 1s 2 9s, ಎಕ್ಸ್ ಈಕ್ವಲ್ ಟು 9 ರೂಪೀಸ್. ಈ ರೀತಿ ಇದನ್ನ ನೆನ್ಪಿಟ್ಕೊಳ್ಳಿ ಆಯ್ತಾ. ಏನಿದೆ ಕಾನ್ಸೆಪ್ಟ್ ಇದರಲ್ಲಿ? ಫ್ರಾಕ್ಷನ್ ಇದ್ರೆ ಏನಾಗುತ್ತೆ ಅಂತ. ಫ್ರಾಕ್ಷನ್ ಇದ್ರೆ ಏನಾಗುತ್ತೆ ಅಂದ್ರೆ ನದಿ ದಾಟ್ಕೊಂಡು ಹಾಕೊಂಡು ಹೋದ್ರೆ ಪಲ್ಟಿ ಆಗುತ್ತೆ. 2/3 ಇದ್ರೆ 3/2. ಇದಿಷ್ಟು ಬೇಸಿಕ್ ರೂಲ್ಸ್. ಇದಿಷ್ಟು 5 ಡಿಫ್ರೆಂಟ್ ರೂಲ್ಸ್ ಇದೆಯಲ್ಲ, ಇದನ್ನ ನೀಟಾಗಿ ಕಲ್ತ್ಕೊಳ್ಳಿ. ಅದಾದ್ಮೇಲೆ ಏನದು? ಡಿವಿಸಿಬಿಲಿಟಿ ರೂಲ್ಸ್, ಡಿವಿಸಿಬಿಲಿಟಿ ಫಾರ್ಮುಲಾ, ಬೇಸಿಕ್ ಫಾರ್ಮುಲಾ DDQR, ಡಿವಿಡೆಂಟ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ಆರ್. DDQR ಅಂದ್ರೆ ಡಿವಿಡೆಂಟ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್ ಆಯ್ತಾ. ಇಂಗ್ಲಿಷ್ ಮೀಡಿಯಂ ಮಕ್ಕಳು ಇದನ್ನ ನೀಟಾಗಿ ಕಲ್ತಿರ್ಬೇಕು. ಕನ್ನಡ ಮೀಡಿಯಂ ಮಕ್ಕಳು ಏನದು 2 3 4, 2 3 4. 2 ಅಂದ್ರೆ ಭಾಜ್ಯ ಈಕ್ವಲ್ ಟು 3 ಅಂದ್ರೆ ಭಾಜಕ, 4 ಅಂದ್ರೆ ಭಾಗಲಬ್ಧ ಪ್ಲಸ್ ಶೇಷ ರಿಮೈಂಡರ್. ಈ ರೀತಿ ನೆನ್ಪಿಟ್ಕೊಳ್ಳಿ. ಮತ್ತೆ ಡಿವಿಸಿಬಿಲಿಟಿ ರೂಲ್ಸ್ ಆಯ್ತಾ. 10 ಹೇಳಿದ್ರೆ ನವೋದಯ ಎಕ್ಸಾಮು ಮತ್ತೆ ಸೈನಿಕ್ ಎಕ್ಸಾಮು ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು, ಕಲ್ತ್ಕೋಬೇಕು ನೀಟಾಗಿ. ಅಂದ್ರೆ ಕ್ವಾಲಿಫೈ ಆಗಬೇಕು ಅಂದ್ರೆ 10 ಬೇಸಿಕ್ ಡಿವಿಸಿಬಿಲಿಟಿ ರೂಲ್ಸ್ನ ಕಲ್ತಿರ್ಬೇಕು ಆಯ್ತಾ. ನಾನು ಆಲ್ರೆಡಿ ಹೇಳಿದ್ನಲ್ಲ, ಇದೂ ಅಷ್ಟೇ. ನೀವು ನನಗೆ ಫಾರ್ಮುಲಾನ ವಿಡಿಯೋ ಮಾಡಿಬಿಟ್ಟು ನನಗೆ ವಾಟ್ಸಪ್ ಮಾಡಬೇಕು ಆಯ್ತಾ. ನಾನು ಹೇಳಿದ್ನಲ್ಲ DDQR ಪ್ಲಸ್ 2 3 4 ಇವೆರಡು ಫಾರ್ಮುಲಾ ಕನ್ನಡ ಮತ್ತು ಇಂಗ್ಲೀಷಲ್ಲಿ ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ನನಗೆ ವಾಟ್ಸಪ್ ಮಾಡಿ, ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಆಯ್ತಾ. ಮತ್ತು ನೀವು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಾ, ಎಷ್ಟನೇ ಕ್ಲಾಸಲ್ಲಿ ಇದ್ದೀರಾ, ಯಾವ ಜಿಲ್ಲೆ, ಯಾವ ಡಿಸ್ಟ್ರಿಕ್ಟ್, ಯಾವ ತಾಲೂಕು ಅಂತ ನೀವೇನೋ ಮೆನ್ಷನ್ ಮಾಡಿಬಿಟ್ಟು ಆ ವಿಡಿಯೋ ಏನೋ ಕಳಿಸಿದ್ರೆ, ಸರ್ ನಾನು ಈ ರೀತಿ ಪ್ರಿಪೇರ್ ಆಗಿದ್ದೀನಿ ಆಯ್ತಾ, ಡಿವಿಸಿಬಿಲಿಟಿ ರೂಲಲ್ಲಿ ಬೇಸಿಕ್ ಫಾರ್ಮುಲಾ ಮತ್ತು ಕಾನ್ಸೆಪ್ಟ್ ಎಲ್ಲ ನೀಟಾಗಿ ಕಲ್ತಿದ್ದೀನಿ ಅಂದ್ಬಿಟ್ಟು ನನಗೆ ವಿಡಿಯೋ ಮಾಡಿದ್ರೆ ಇದೇ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮದೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ರೆಡಿನಾ? ಓಕೆ, ಡನ್. ಓಕೆ,
ಈ ಕ್ಲಾಸಲ್ಲಿ ಒಂದು 10 ಪ್ರಾಕ್ಟೀಸ್ ಕ್ವಶನ್ನ ಸಾಲ್ವ್ ಮಾಡೋಣ. ನಾನು ಆಲ್ರೆಡಿ ಹೇಳ್ದಂಗೆ ನೀವೆಲ್ಲ 3ನೇ ಕ್ಲಾಸಲ್ಲಿ ಓದ್ತಾ ಇದ್ದೀರಾ. ನಾನು ಪ್ರತಿ ವಿಡಿಯೋದಲ್ಲಿ ಮ್ಯಾಕ್ಸಿಮಮ್ ಅಂದರೆ 10 ಪ್ರಾಬ್ಲಮ್ ಮಾತ್ರ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ನೀಟಾಗಿ 10 ಪ್ರಾಬ್ಲಮ್ ಮಾತ್ರ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಮ್ಯಾಥ್ಸಲ್ಲಿ ಹೇಳೋದೆಲ್ಲ ಮಾಸ್ಟರ್ ಪೀಸ್ ಆಗಬೇಕಂದ್ರೆ ಫಸ್ಟ್ ಪ್ರಾಬ್ಲಮು ಕಂಪ್ಲೀಟಾಗಿ ಅರ್ಥ ಆದಮೇಲೆ ಸೆಕೆಂಡ್ ಪ್ರಾಬ್ಲಮ್ಗೆ ಹೋಗಬೇಕು, ಆಯಿತಾ. ಈ ರೂಲ್ಸ್ನ ಫಾಲೋ ಮಾಡಿ, ಆಯಿತಾ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾನೆ ಅಂದರೆ ಈ ರೀತಿ ನಾವು ಆಪ್ಷನ್ ಕೊಟ್ಟಿದ್ದೆ. ನಾಲ್ಕು ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವ ನಂಬರು 2 ಇಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದೇನೆ. ಇದರಲ್ಲಿ ಯಾವ ನಂಬರು 2 ಇಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದೇನೆ, ಆಯಿತಾ. ನಂಬರ್ 2ದು ಡಿವಿಸಿಬಿಲಿಟಿ ರೂಲ್ ಏನು? ನಂಬರ್ 2ದು ಡಿವಿಸಿಬಿಲಿಟಿ ರೂಲ್ ಏನು? ಲಾಸ್ಟ್ ಡಿಜಿಟು 0, 2, 4, 6, 8 ಇರಬೇಕು, ಆಯಿತಾ. ಲಾಸ್ಟ್ ಡಿಜಿಟು 0 ಅಥವಾ 2 ಅಥವಾ 4 ಅಥವಾ 6 ಅಥವಾ 8 ಇದ್ರೆ ಆ ನಂಬರು 2 ಇಂದ ಡಿವೈಡ್ ಆಗುತ್ತೆ, ಆಯಿತಾ. ಸೊ ಲಾಸ್ಟ್ ಡಿಜಿಟ್ ಚೆಕ್ ಮಾಡಿ. ಲಾಸ್ಟ್ ಡಿಜಿಟ್ ನೋಡಿ, 5 ಇದೆ, ಆಗಲ್ಲ. 7 ಇದೆ, ಆಗಲ್ಲ. 1 ಇದೆ, ಆಗಲ್ಲ. ನೋಡಿ 0 ಇದೆ. ಸೊ 32 ಇಂದ ಡಿವೈಡ್ ಆಗುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ನು ಬಿ ಆಗುತ್ತೆ. ಮತ್ತೆ ನೀವು 3ನೇ ಕ್ಲಾಸ್ ಮಕ್ಕಳು ಆಗಿರೋದ್ರಿಂದ ನೀವು ಕ್ರಾಸ್ ಚೆಕ್ ಮಾಡಬೇಕು. ನೀವು ಸುಮ್ಮನೆ ಡಿವಿಸಿಬಿಲಿಟಿ ರೂಲ್ ಗೊತ್ತಿದೆ ಅಂದ್ಬಿಟ್ಟು ಇದು ಮಾಡೋದಲ್ಲ. ಸೊ ನಿಮ್ಮದು ಇದು ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ. ಡಿವಿಷನ್ ಪ್ರಾಬ್ಲಮು ಪ್ರಾಕ್ಟೀಸ್ ಆಗುತ್ತೆ. 2 ಇಂದ 30ನ ಡಿವೈಡ್ ಮಾಡಿ, ಆಯಿತಾ. 2 1s 2, 3 2 ಮೈನಸ್ ಮಾಡಿದ್ರೆ 1 ಬರುತ್ತೆ. ಇದನ್ನು ಇಟ್ಕೊಳ್ಳಿ, 0 ಆಗುತ್ತೆ. 2 5s 10. ಈ ರೀತಿ ನೀವು ಕ್ರಾಸ್ ವೆರಿಫಿಕೇಶನ್ ಮಾಡಬೇಕು, ಆಯಿತಾ. ಮ್ಯಾಥ್ಸಲ್ಲಿ ಸಾಮಾನ್ಯವಾಗಿ ಎಲ್ಲ ಲೆಕ್ಕನು ಕ್ರಾಸ್ ವೆರಿಫೈ ಮಾಡ್ಬೋದು, ಆಯಿತಾ. ಅದರಿಂದ ನೀವು 3ನೇ ಕ್ಲಾಸ್ ಮಕ್ಕಳಾಗಿರೋದ್ರಿಂದ ಸುಮ್ಮನೆ ಡೈರೆಕ್ಟಾಗಿ ಟಿಕ್ ಮಾಡಬೇಡಿ. ಕ್ರಾಸ್ ವೆರಿಫೈ ಮಾಡಿಬಿಟ್ಟು ಇದು ಡಿವೈಡ್ ಆಗುತ್ತೆ ಅಂತ ನೀವು ಎಕ್ಸ್ಪ್ಲೇನ್ ಮಾಡೋದು, ಆಯಿತಾ. ಕ್ವಶನ್ ನಂಬರ್ 1ಗೆ ಆಪ್ಷನ್ನು ಬಿ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನಲ್ಲಿ ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾನೆ. ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವ ನಂಬರು 3 ಇಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ, ಆಯಿತಾ. ಯಾವ ನಂಬರು 3 ಇಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ. ನಂಬರ್ 3ದು ಡಿವಿಸಿಬಿಲಿಟಿ ರೂಲ್ ಏನು? ನಂಬರ್ 3ದು ಡಿವಿಸಿಬಿಲಿಟಿ ರೂಲ್ ಏನು? ಸಮ್ ಆಫ್ ಡಿಜಿಟ್ಸ್. 3 ಇಂದ ಡಿವೈಡ್ ಆದರೆ, ಸಮ್ ಆಫ್ ಡಿಜಿಟ್ 3 ಇಂದ ಡಿವೈಡ್ ಆದರೆ ಆ ನಂಬರು 3 ಇಂದ ಡಿವೈಡ್ ಆಗುತ್ತೆ. ಕನ್ನಡದಲ್ಲಿ ಅಂಕಿಗಳ ಮೊತ್ತ ಏನಾದ್ರೆ 3 ಇಂದ ಭಾಗ ಆದರೆ ಆ ನಂಬರು 3 ಇಂದ ಡಿವೈಡ್ ಆಗುತ್ತೆ, ಆಯಿತಾ. ನೋಡಿ ಫಸ್ಟ್ ಒನ್ 45 ಇದೆಯಲ್ಲ, 45ನ ಯಾವ ರೀತಿ ಬರ್ಕೋಬೋದು? 4 + 5 ಅಂತ ಬರ್ಕೋಬೋದು, ಆಯಿತಾ. ಇದನ್ನು 45ನ 4 + 5 ಅಂತ ಬರ್ಕೊಳ್ಳಿ. ಚೆಕ್ ಮಾಡಿ. 4 + 5 ಅಂದರೆ 9/3, ಆಯಿತಾ. 9/3 ಅಂದರೆ 3 1s 3 3s, ಆಯಿತಾ. ನೋಡಿ ಸಮ್ ಆಫ್ ಡಿಜಿಟು 4 + 5 ಅಂದರೆ ಸಮ್ ಆಫ್ ಡಿಜಿಟು 9 ಆಗುತ್ತೆ. 9 3 ಇಂದ ಡಿವೈಡ್ ಆಗುತ್ತೆ. ಸೊ ಏನಾಗುತ್ತೆ? ಸೊ 45 3 ಇಂದ ಡಿವೈಡ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸಮ್ ಆಫ್ ಡಿಜಿಟ್ ಅಂದರೆ ನೀವು ಹಿಂಗೆ ಮಾಡ್ಬಿಡೋದು. ನೀವು 4 + 5 9 ಬರುತ್ತೆ. 9 3 ಇಂದ ಡಿವೈಡ್ ಆಗುತ್ತೆ. ಸೊ 4 + 5 45 3 ಇಂದ ಡಿವೈಡ್ ಆಗುತ್ತೆ. ಇದು ನೋಡಿ 31 ಅಲ್ವಾ, 3 + 1 4 ಆಗುತ್ತೆ, ಆಯಿತಾ. 4 3 ಇಂದ ಡಿವೈಡ್ ಆಗಲ್ಲ. ಸೊ ಇದು ಡಿವೈಡ್ ಆಗಲ್ಲ. 47 4 + 7 ಎಷ್ಟಾಗುತ್ತೆ? 4 + 7 11 ಆಗುತ್ತೆ. 11 3 ಇಂದ ಡಿವೈಡ್ ಆಗಲ್ಲ. ಇದು 9 + 1 ಏನಾಗುತ್ತೆ? 10 3 ಇಂದ ಡಿವೈಡ್ ಆಗಲ್ಲ. ಸೊ ಆನ್ಸರ್ ಎ ಆಗುತ್ತೆ. ಅದನ್ನು ಒನ್ಸ್ ಅಗೇನ್ ಕ್ರಾಸ್ ವೆರಿಫೈ ಮಾಡಿ. ಯಾವ ರೀತಿ ಮಾಡ್ತೀರಾ ಅಂದರೆ ಮಾಮೂಲಿ ಟ್ರೆಡಿಷನಲ್ ಮೆಥಡ್ ಇದೆಯಲ್ಲ, 3 ಇಂದ 45ನ ಡಿವೈಡ್ ಮಾಡಿ. 3 1s 3, 1 ಉಳ್ಕೋತು. 5ನ ಕೆಳಗಡೆ ಎಳ್ಕೊ ಬಂದಿಡಿ. 3 5s 15, 0 0 0, ಆಯಿತಾ. ಇನ್ನೊಂದ್ಸಲ 3 1s 3, 1 ಉಳ್ಕೋತು. 5, 3 5s 15, ಸರಿ ಇದೆ. ಸೊ ಈ ರೀತಿ ನೀವು ಕ್ರಾಸ್ ವೆರಿಫೈ ಮಾಡಿ, ಆಯಿತಾ. ಸೆಕೆಂಡ್ ಕ್ವಶನ್ ಏನು? ಸೆಕೆಂಡ್ ಕ್ವಶನ್ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾನೆ. ABCD ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವ ನಂಬರು 4 ಇಂದ ಡಿವೈಡ್ ಆಗುತ್ತೆ ಅಂತ ಕೇಳಿದರೆ, ಇದರಲ್ಲಿ ಯಾವ ನಂಬರು 4 ಇಂದ ಡಿವೈಡ್ ಆಗುತ್ತೆ ಅಂತ ಕೇಳಿದರೆ ಏನು 4ದು ಡಿವಿಸಿಬಿಲಿಟಿ ರೂಲು? ನಂಬರ್ 4ದು ಡಿವಿಸಿಬಿಲಿಟಿ ರೂಲ್ ಏನಿದೆ? ಲಾಸ್ಟ್ 2 ಡಿಜಿಟ್ಸು 4 ಇಂದ ಡಿವೈಡ್ ಆಗಬೇಕು, ಅಥವಾ ಲಾಸ್ಟಲ್ಲಿ 2 zeros ಇರಬೇಕು. ಲಾಸ್ಟಲ್ಲಿ
ಎರಡು ಝೀರೋಸ್ ಇರಬೇಕು, ಲಾಸ್ಟಲ್ಲಿ ಎರಡು ಸೊನ್ನೆ ಇರಬೇಕು, ಅಥವಾ ಲಾಸ್ಟ್ 2 ಡಿಜಿಟು 4ಇಂದ ಡಿವೈಡ್ ಆಗಬೇಕು. ಆ ಥರ ಇದ್ದರೆ ಆ ನಂಬರು 4ಇಂದ ಡಿವೈಡ್ ಆಗುತ್ತೆ. ಆಯಿತಾ? ಫಸ್ಟ್ ನಂಬರಲ್ಲಿ 52 ತೊಗೊಳ್ಳಿ, ಲಾಸ್ಟ್ 2 ಡಿಜಿಟ್ ತೊಗೊಂಡು ಚೆಕ್ ಮಾಡಿ. ಡಿವಿಸಿಬಿಲಿಟಿ ರೂಲ್ ಇರೋದೇ ಅದಕ್ಕೆ. ಪೂರ್ತಿ ನಂಬರ್ ತೊಗೊಂಡು ಚೆಕ್ ಮಾಡಿಬಿಡಿ, ಟೈಮ್ ಇದೆ ಸ್ಟ್ರೆಂತ್ ಇದೆ ಅಂದ್ಬಿಟ್ಟು. ಆಯಿತಾ? ಲಾಸ್ಟ್ 2 ಡಿಜಿಟ್ ಮಾತ್ರ ತೊಗೊಂಡು ಚೆಕ್ ಮಾಡಿ. 4ಇಂದ 52, 4 1s 4, 5ಅಲ್ಲಿ 4 ಮೈನಸ್ ಮಾಡೋರು 1 ಬತ್ತು, ಕೆಳಗಡೆ 2 ಹಾಕ್ಕೊಳ್ಳಿ. ಆಯಿತಾ? 4 3s 4 3 12. ಆಯಿತಾ? ನೋಡಿ, ಲಾಸ್ಟ್ 2 ಡಿಜಿಟು ಕಂಪ್ಲೀಟಾಗಿ ಭಾಗ ಆಗ್ತಾ ಇದೆ, ಕಂಪ್ಲೀಟಾಗಿ ಡಿವೈಡ್ ಆಗ್ತಾ ಇದೆ. ಸೊ ಆಪ್ಷನ್ ಎ. ಆಯಿತಾ? ಸೊ 4 5 2 ಕಂಪ್ಲೀಟಾಗಿ 4ಇಂದ ಡಿವೈಡ್ ಆಗುತ್ತೆ. ಬೇಕು ಅಂದರೆ ಕ್ರಾಸ್ ವೆರಿಫೈ ಮಾಡ್ಬೋದು. ಅಲ್ಲೇ ಮಾಡಲಾ? ಅಲ್ಲೇ ಮಾಡ್ತೀನಿ ನೋಡಿ, ಇಲ್ಲೇ ಮಾಡ್ತೀನಿ. ಕ್ರಾಸ್ ವೆರಿಫೈ ಮಾಡಿ, ನೀವು 3ನೇ ಕ್ಲಾಸ್ ಮಕ್ಕಳು ಮಾಡಲೇಬೇಕು. 4ಇಂದ 4 5 2. ಆಯಿತಾ? 4 1s 4, ಇದು 0 ಆಯಿತು. ನೆಕ್ಸ್ಟು 5, 4 1s 4, 1 ಉಳ್ಕೋತು, 2 ಇಲ್ಲಿ ಹಾಕೊಳ್ಳಿ. ನೆಕ್ಸ್ಟು 4 3s 12. ಆಯಿತಾ? ನೋಡಿ, 4ಇಂದ 4 5 2 ಕಂಪ್ಲೀಟಾಗಿ ಡಿವೈಡ್ ಆಗ್ತದೆ. ಈ ರೀತಿ ಕ್ರಾಸ್ ವೆರಿಫೈ ಮಾಡಿ. ಕ್ವಶನ್ ನಂಬರ್ 3ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಏನು ಕೇಳಿದ್ದೀನಿ ಅಂದರೆ, 4 ಆಪ್ಷನ್ ಕೊಟ್ಟಿದ್ದೇನೆ. ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವ ನಂಬರು 4ಇಂದ ಡಿವೈಡ್ ಆಗುತ್ತೆ ಅಂತ ಕೇಳಿದೆ. 4ದು ಡಿವಿಸಿಬಿಲಿಟಿ ರೂಲ್ ಏನಿದೆ? 4ದು ಡಿವಿಸಿಬಿಲಿಟಿ ರೂಲು ಲಾಸ್ಟಲ್ಲಿ 2 ಡಿಜಿಟು, ಲಾಸ್ಟ್ 2 ಡಿಜಿಟು 4ಇಂದ ಡಿವೈಡ್ ಆಗಬೇಕು, ಅಥವಾ ಲಾಸ್ಟಲ್ಲಿ 2 ಝೀರೋಸ್ ಇರಬೇಕು, ಲಾಸ್ಟಲ್ಲಿ 2 ಕೋಳಿ ಮೊಟ್ಟೆ ಇರಬೇಕು. ಆಯಿತಾ? ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಲಾಸ್ಟಲ್ಲಿ 2 ಕೋಳಿ ಮೊಟ್ಟೆ ಅಂದರೆ ಮಿನಿಮಮ್ 2 ಕೋಳಿ ಮೊಟ್ಟೆ ಇರಬೇಕು. ಲಾಸ್ಟಲ್ಲಿ ಮಿನಿಮಮ್ 2 ಝೀರೋಸ್ ಇದ್ರೆ ಅದು 4ಇಂದ ಡಿವೈಡ್ ಆಗುತ್ತೆ. ಸೊ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ ಬರುತ್ತೆ. ಆಯಿತಾ? ಆಪ್ಷನ್ ಡಿ ಬರುತ್ತೆ. ಇದನ್ನು ಕ್ರಾಸ್ ವೆರಿಫೈ ಮಾಡಿ. ಲಾಸ್ಟಲ್ಲಿ 2 ಝೀರೋಸ್ ಇದೆ, ಸೊ ಅದಕ್ಕೆ ಆಪ್ಷನ್ ಡಿ. ಕ್ರಾಸ್ ವೆರಿಫೈ ಮಾಡಿ. 500. ಆಯಿತಾ? 4 1s 4, 1 0 ಇಟ್ಕೊಳ್ಳಿ. 4 2s 8, 2 ಉಳ್ಕೋತು, ಇನ್ನೊಂದು 0. 4 5s 4 5 20. ನೋಡಿ, 500 4ಇಂದ ಕಂಪ್ಲೀಟಾಗಿ ಡಿವೈಡ್ ಆಗ್ತಾ ಇದೆ. ಈ ರೀತಿ ಕ್ರಾಸ್ ಚೆಕ್ ಮಾಡಿ. ಕ್ವಶನ್ ನಂಬರ್ 4ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವ ನಂಬರು 5ಇಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾರೆ. ಆಯಿತಾ? ನಂಬರ್ 5 ಡಿವಿಸಿಬಿಲಿಟಿ ರೂಲ್ ಏನು? ನಂಬರ್ 5 ಡಿವಿಸಿಬಿಲಿಟಿ ರೂಲ್ ಏನಂದರೆ, ಲಾಸ್ಟ್ ಡಿಜಿಟ್ ಆಯಿತಾ 0 ಇರಬೇಕು ಅಥವಾ 5 ಇರಬೇಕು. ಆಯಿತಾ? ಲಾಸ್ಟ್ ಡಿಜಿಟು 0 ಇರಬೇಕು ಅಥವಾ 5 ಇರಬೇಕು. ಆಯಿತಾ? ಇಲ್ಲಿ ನೋಡಿ, 3 ಇದೆ ಆಗಲ್ಲ, 7 ಇದೆ ಆಗಲ್ಲ, 1 ಇದೆ ಆಗಲ್ಲ. ಲಾಸ್ಟಲ್ಲಿ ಏನಿರಬೇಕು? 0 ಇರಬೇಕು ಅಥವಾ 5 ಇರಬೇಕು. ನೋಡಿ, 5 ಇದೆ, ಲಾಸ್ಟ್ ಡಿಜಿಟು 5 ಇದೆ. ಸೊ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ ಬರುತ್ತೆ. ಕ್ರಾಸ್ ಚೆಕ್ ಮಾಡಿ. 5ಇಂದ 4 3 5ನ ಡಿವೈಡ್ ಮಾಡಿ. ಎಷ್ಟಾಗಿದೆ? 5 8s 14, 8 5 40, 5 8s 40. ಆಯಿತಾ? ಇಲ್ಲಿ 3 ಉಳ್ಕೋತು, ಇಲ್ಲಿ 5 ಬತ್ತು. ಆಯಿತಾ? 5 6 30, 5 7 35, 5 7s 5 7 35. ಆಯಿತಾ? ಇನ್ನೊಂದ್ಸಲ 8 5 40 ಸರಿ ಇದೆ. 3 ಇದೆ, ಅದಾದಮೇಲೆ 5 ಹಾಕ್ಕೊಂಡಿದ್ದೀನಿ, 7 5 35 ಸರಿ ಇದೆ. ನೋಡಿ, 435 5ಇಂದ ಕಂಪ್ಲೀಟಾಗಿ ಡಿವೈಡ್ ಆಗ್ತಾ ಇದೆ. ಆಯಿತಾ? ಆಪ್ಷನ್ ಸಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲೂ ಅಷ್ಟೇ 4 ಆಪ್ಷನ್ ಕೊಟ್ಟಿದ್ದೇನೆ. 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವ ನಂಬರು 5ಇಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದೇನೆ. ಆಯಿತಾ? ನಂಬರ್ 5 ಡಿವಿಸಿಬಿಲಿಟಿ ರೂಲ್ ಏನಿದೆ? ನಂಬರ್ 5 ಡಿವಿಸಿಬಿಲಿಟಿ ರೂಲ್ ಏನಿದೆ?
ಲಾಸ್ಟ್ ಡಿಜಿಟ್ 0 ಇರಬೇಕು ಅಥವಾ 5 ಇರಬೇಕು. ಲಾಸ್ಟಲ್ಲಿ 0 ಇರಬೇಕು ಅಥವಾ 5 ಇರಬೇಕು. ಆಯಿತಾ, ನೋಡಿ ಲಾಸ್ಟಲ್ಲಿ 1 ಇದೆ, ಆಗಲ್ಲ, ಇದಾಗಲ್ಲ. ಲಾಸ್ಟಲ್ಲಿ 3 ಇದೆ, ಇದಾಗಲ್ಲ. ಲಾಸ್ಟಲ್ಲಿ 7 ಇದೆ, ಇದು ಡಿವೈಡ್ ಆಗಲ್ಲ. ಇಲ್ಲಿ ನೋಡಿ, ಲಾಸ್ಟ್ ಡಿಜಿಟು 0 ಅಥವಾ 5 ಇರಬೇಕು. ಲಾಸ್ಟ್ ಡಿಜಿಟು 0 ಇದೆ. ಸೊ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಆಯಿತಾ, ಕ್ರಾಸ್ ವೆರಿಫೈ ಮಾಡಿ. ಕ್ರಾಸ್ ವೆರಿಫೈ ಮಾಡಲೇಬೇಕು, ನೀವು ಹೇಗಿನಿಂದ ಕಲ್ತ್ಕೋಬೇಕು ಇದನ್ನು, ಕ್ರಾಸ್ ವೆರಿಫಿಕೇಷನ್. ಆಯಿತಾ, ಅದಕ್ಕೆ ಮ್ಯಾಥ್ಸು ಸಾಮಾನ್ಯವಾಗಿ ಮಿಸ್ಟೇಕ್ ಆಗಲ್ಲ. ನೀವು ಇಷ್ಟ ಬಂದಾಗ ಕತೆ ಇದು ಮಾಡೋಕ್ಕಲ್ಲ, ಸಾಲ್ವ್ ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ರಾಪರ್ ಪ್ರೊಸೀಜರ್ ಇರುತ್ತೆ. ಪ್ರತಿಯೊಂದಕ್ಕೂ ಕ್ರಾಸ್ ವೆರಿಫೈ ಮಾಡ್ಬೋದು. ಈ ರೀತಿ ಜಸ್ಟ್ ಕ್ರಾಸ್ ವೆರಿಫೈ ಮಾಡೋದನ್ನು ಕಲ್ತ್ಕೊಳ್ಳಿ ಪ್ರತಿಯೊಂದು ಲೆಕ್ಕನೂ. ಆಯಿತಾ, ಡಿವೈಡ್ ಮಾಡೋಣ ಇರಿ. ಮೈಂಡೇ ವರ್ಕ್ ಆಗ್ತಾ ಇಲ್ಲ. ನಾನು ಇಲ್ಲೊಂದು ಮಾತಾಡ್ತಾ ನಾನು ಲೆಕ್ಕ ಮಾಡಬೇಕು ಅನ್ನಿಸ್ತೈತೆ, ನಿಮಗೆ ಇದನ್ನು ಹೇಳ್ಬೇಕು ಅನ್ನಿಸ್ತೈತೆ. ಸೊ ಈ ರೀತಿ ಮೈಂಡಲ್ಲಿ ಹೋಗಿ ಕೂತ್ಕೊಂಡ್ರೆ ಮಿಸ್ಟೇಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೈಂಡು ಕ್ಲಿಯರಾಗಿರಬೇಕು. ಆಯಿತಾ, 5 6 5 6 30, 1 0ನ ಕೆಳಗಡೆ ಇಸ್ಕೊಳ್ಳಿ. 10 ಅಂದರೆ 5 2 10, 0 0. ಆಯಿತಾ, ನೋಡಿ 3 10 5 ಇಂದ ಕಂಪ್ಲೀಟಾಗಿ ಡಿವೈಡ್ ಆಗಿದೆ. ಸೊ ಕ್ವಶನ್ ನಂಬರ್ 6ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ನಲ್ಲಿ 4 ಆಪ್ಷನ್ ಕೊಟ್ಬಿಟ್ಟು ಯಾವ ನಂಬರು 6 ಇಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ. ಏನು ನಂಬರ್ 6 ಡಿವಿಸಿಬಿಲಿಟಿ ರೂಲು? ನಂಬರ್ 6 ಡಿವಿಸಿಬಿಲಿಟಿ ರೂಲು, ಯಾವುದೇ ನಂಬರು 2 ಮತ್ತು 3 ಇಂದ ಡಿವೈಡ್ ಆದರೆ, ಆಯಿತಾ, ಯಾವುದೇ ನಂಬರು 2 ಮತ್ತು 3 ಇಂದ ಡಿವೈಡ್ ಆದರೆ ಆ ನಂಬರು ನಂಬರ್ 6 ಇಂದನೂ ಡಿವೈಡ್ ಆಗುತ್ತೆ. ಆಯಿತಾ, ಯಾವ್ದಾರ ಒಂದು ನಂಬರು ತೊಗೊಂಡ್ರೆ ಅದು 2 ಇಂದನೂ ಡಿವೈಡ್ ಆಗಬೇಕು ಮತ್ತು 3 ಇಂದನೂ ಡಿವೈಡ್ ಆಗಬೇಕು. ಆಯಿತಾ, 2 ಇಂದ ಮತ್ತು 3 ಇಂದ ಎರಡರಿಂದನೂ ಡಿವೈಡ್ ಆದರೆ ಆ ನಂಬರು 6 ಇಂದ ಡಿವೈಡ್ ಆಗುತ್ತೆ. ಆಯಿತಾ, ನೋಡಿ ಫಸ್ಟು 102 ತಗೊಳ್ಳಿ. 102 ಇದೆಯಲ್ಲ, 102 ಇದೆ. 2 ಇಂದ ಡಿವೈಡ್ ಆಗುತ್ತಾ? ಇದು 2 ಇಂದ ಡಿವೈಡ್ ಆಗುತ್ತಾ? ಲಾಸ್ಟ್ ಡಿಜಿಟು 0 4, 2 ಇಂದ ಡಿವೈಡ್ ಆಗಬೇಕಂದ್ರೆ ಲಾಸ್ಟ್ ಡಿಜಿಟು 0 2 4 6 8 ಇರಬೇಕು. ಲಾಸ್ಟ್ ಡಿಜಿಟು 2 ಇದೆ. ಲಾಸ್ಟ್ ಡಿಜಿಟು 2 ಇರೋದ್ರಿಂದ ಇದು 2 ಇಂದ ಡಿವೈಡ್ ಆಗುತ್ತೆ. ಆಯಿತಾ, ಪುನಃ ಚೆಕ್ ಮಾಡಿ. 102 3 ಇಂದ ಡಿವೈಡ್ ಆಗುತ್ತಾ? 1 + 0 + 2 ಮಾಡಿ ಬೈ 3 ಮಾಡಿ. 1 + 0 + 2, 1 + 2 ಏನಾಗುತ್ತೆ? 3/3 ಆಗುತ್ತೆ. ಸೊ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. 102 3 ಇಂದನೂ ಡಿವೈಡ್ ಆಗ್ತಾ ಐತೆ, 102 2 ಇಂದನೂ ಡಿವೈಡ್ ಆಗ್ತಾ ಐತೆ. ಸೊ 102 ಏನಾಗುತ್ತೆ? ನಂಬರ್ 6 ಇಂದನೂ ಡಿವೈಡ್ ಆಗುತ್ತೆ. 102 ನಂಬರ್ 6 ಇಂದನೂ ಡಿವೈಡ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? 102 2 ಇಂದನೂ ಡಿವೈಡ್ ಆಗುತ್ತೆ, 102 3 ಇಂದನೂ ಡಿವೈಡ್ ಆಗುತ್ತೆ. ಆ ಥರ ಡಿವೈಡ್ ಆದರೆ 102 ನಂಬರ್ 6 ಇಂದನೂ ಡಿವೈಡ್ ಆಗುತ್ತೆ. ವೆರಿಫೈ ಮಾಡೋಣ. One 0 2 6 1 6, 10ನಲ್ಲಿ 6 ಅಂದರೆ 4 ಆಗುತ್ತೆ. ನೆಕ್ಸ್ಟ್ 6 36, 6 7 42, 6 7 42, 0 0. ಆಯಿತಾ, ನೋಡಿ 102 6 ಇಂದ ಕಂಪ್ಲೀಟಾಗಿ ಡಿವೈಡ್ ಆಗ್ತಾ ಐತೆ. ಸೊ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ 4 ಆಪ್ಷನ್ ಕೊಟ್ಬಿಟ್ಟು ಅದರಲ್ಲಿ ಯಾವ ನಂಬರು ನಂಬರ್ 7 ಇಂದ ಡಿವೈಡ್ ಆಗಲ್ಲ ಅಂತ ಕೇಳಿದ್ದಾನೆ. ಆಯ್ತಾ, ಇಲ್ಲಿ ಕೇಳಿರೋದು ನಾಟ್. ಯಾವ ನಂಬರು ನಂಬರ್ 7 ಇಂದ ಡಿವೈಡ್ ಆಗಲ್ಲ, ಭಾಗವಾಗುವುದಿಲ್ಲ ಅಂತ ಕ್ವಶನ್ ಕೇಳಿದ್ದು. ಸೊ ಈ ಕ್ವಶನ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಎಲ್ಲ ಕ್ವಶನ್ಲು ಪ್ರೀವಿಯಸ್ ಕ್ವಶನ್ಲಿ ಯಾವ ನಂಬರು ಡಿವೈಡ್ ಆಗುತ್ತೆ, ಭಾಗ ಆಗುತ್ತೆ ಅಂತ ಕೇಳ್ತಾ ಇದ್ರು. ಈ ಕ್ವಶನ್ಲಿ ಯಾವ ನಂಬರು ಕೊಟ್ಟಿರೋ ಆಪ್ಷನ್ ಯಾವ ನಂಬರು ನಂಬರ್ 7 ಇಂದ ಡಿವೈಡ್ ಆಗಲ್ಲ ಅಂತ ಕೇಳಿದ್ದಾನೆ. ಆಯ್ತಾ, ಚೆಕ್ ಮಾಡಿ. 84 ಆಗುತ್ತೆ. 84ನ 7 ಇಂದ ಡಿವೈಡ್ ಮಾಡೋರು ಎಷ್ಟು ಬರುತ್ತೆ? 7 1 7 2. ಆಯ್ತಾ, ನೆಕ್ಸ್ಟ್ 98ನ 7 ಇಂದ ಡಿವೈಡ್ ಮಾಡಿದ್ರೆ 7 1 7 7 4 28. ನೆಕ್ಸ್ಟ್ 105ನ 7 ಇಂದ ಡಿವೈಡ್ ಮಾಡಿದ್ರೆ 7 1 7. ಆಯಿತಾ, 35. 7 5 35. ನೆಕ್ಸ್ಟ್ 107 ನೋಡಿ. 107 ಡಿವೈಡ್ ಆಗಲ್ಲ. ಆಯಿತಾ, 107ನ
7ಇಂದ ಡಿವೈಡ್ ಮಾಡಿದ್ರೆ ಡಿವೈಡ್ ಆಗಲ್ಲ, ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ. ಇದು ಬೇಕು ಅಂದರೆ ಕ್ರಾಸ್ ಚೆಕ್ ಮಾಡಿ, ಈ ರೀತಿ ಬೇಕು ಅಂದರೆ ಕ್ರಾಸ್ ಚೆಕ್ ಮಾಡಿ. ಒಂದು ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ. 7 1 7, 3 ಉಳ್ಕೋತು, 7 ಉಳ್ಕೋತು, ಆಯಿತಾ. 7 5 35, 2 ಉಳ್ಕೋತು. ಸೊ ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ, ರಿಮೈಂಡರ್ 2 ಬರ್ತಾ ಐತೆ. ಸೊ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ 107 7ಇಂದ ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದೀನಿ, ಕೊಟ್ಬಿಟ್ಟು ಯಾವ ನಂಬರು 7ಇಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದೀನಿ, ಆಯಿತಾ. ಇದರಲ್ಲಿ ಯಾವ ನಂಬರ್ 7ಇಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದೀನಿ, ಆಯಿತಾ. 7ದು ಡಿವಿಸಿಬಿಲಿಟಿ ರೂಲ್ ಏನು? ಯಾವುದೇ ನಂಬರ್ ಕೊಡಲಿ, ಆಯಿತಾ, ಯಾವುದೇ ನಂಬರ್ ಕೊಡಲಿ, ಈ ಥರ ಬರ್ಕೊಳ್ಳಿ, 5 3 9 ಅಂತ ಬರ್ಕೊಳ್ಳಿ, ಆಯಿತಾ. 7ದು ಡಿವಿಸಿಬಿಲಿಟಿ ರೂಲು, ಲಾಸ್ಟ್ ನಂಬರ್ನ ಸಪ್ರೇಟ್ ಮಾಡಿ, ಸಪ್ರೇಟ್ ಮಾಡಾದ್ಮೇಲೆ ಏನು ಮಾಡ್ತೀರಾ? ಈ ಜಾಗದಲ್ಲಿ ಮೈನಸ್ ಹಾಕ್ಕೊಳ್ಳಿ, ಆಯಿತಾ. ಸಪ್ರೇಟ್ ಮಾಡಿರೋ ಜಾಗದಲ್ಲಿ ಮೈನಸ್ ಹಾಕ್ಕೊಳ್ಳಿ, ಮತ್ತು ಇದನ್ನು ಡಬಲ್ ಮಾಡಿ. ಡಬಲ್ ಅಂದರೆ 2ಇಂದ ಮಲ್ಟಿಪ್ಲೈ ಮಾಡಿ, ಅಷ್ಟೇ. ಈಗ ಜಸ್ಟ್ ಸಿಂಪ್ಲಿಫೈ ಮಾಡಿ. 53 9 2 9 9 9 2 18, ಆಯಿತಾ. 53ಅಲ್ಲಿ 18 ಮೈನಸ್ ಮಾಡಿದ್ರೆ ಮೈಂಡ್ ವರ್ಕ್ ಆಗ್ತಾಯಿಲ್ಲ, ಹಿಂಗೆ ಮಾಡ್ತೀನಿ ನಾನು, ಮೈಂಡು ವರ್ಕ್ ಆಗಲ್ಲ ನನಗೆ, ಆಯಿತಾ. ಸೊ ಇದೇನಾಗುತ್ತೆ? 13 ಆಗುತ್ತೆ. 13ಅಲ್ಲಿ 8 ಅಂದರೆ 3 2 5 ಆಗುತ್ತೆ. ಇದು 4, 4ರಲ್ಲಿ 1 ಅಂದರೆ 3 ಆಗುತ್ತೆ, 35 ಬರುತ್ತೆ, ಆಯಿತಾ. 53ಅಲ್ಲಿ 18 ಮೈನಸ್ ಮಾಡಿದ್ರೆ 35 ಬರುತ್ತೆ. 35 7ಇಂದ ಡಿವೈಡ್ ಆಗುತ್ತಾ? ಆಗುತ್ತೆ, ಚೆಕ್ ಮಾಡಿ. ಈ ನಂಬರ್ ಏನಾರ 7ಇಂದ ಡಿವೈಡ್ ಆದರೆ 539 7ಇಂದ ಡಿವೈಡ್ ಆಗುತ್ತೆ. 7 1 7 5 ಸೊ 539 7ಇಂದ ಡಿವೈಡ್ ಆಗುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ, ಆಯಿತಾ. ಕ್ರಾಸ್ ವೆರಿಫೈ ಮಾಡೋಣ, ಇರಿ, ಕ್ರಾಸ್ ವೆರಿಫೈ ಮಾಡೋಣ. ನಾವೆಲ್ಲ ಬೋರ್ಡ್ ಮೇಲೆ ಅಳಿಸ್ಬೇಕು, ಸರ್ ಅಳಿಸ್ಬಿಟ್ಟು ಬರ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದೋ ಆಫ್ಲೈನ್ ಕ್ಲಾಸಲ್ಲಿ ಎಲ್ಲ ಮಕ್ಕಳಿಗೆ. ಸರ್ ಅಳಿಸ್ಬಿಟ್ಟು ಇನ್ನೂ ಬರ್ಕೊಂಡಿಲ್ಲ ಅಂತ ಹೇಳ್ದೆ. ಇಲ್ಲ, ಆ ಥರ ಇಲ್ಲ. 10 ಸೆಕೆಂಡಿಂದ ಹೋದ್ರೆ ಎಲ್ಲ ಸಿಗುತ್ತೆ ನಿಮಗೆ. ಇದೊಂದು ಅಡ್ವಾಂಟೇಜು, ಆಯಿತಾ. ಆನ್ಲೈನ್ ಕೋಚಿಂಗು ಅದೊಂದು ಅಡ್ವಾಂಟೇಜ್ ಇದೆ ನೋಡಿ. 7ಇಂದ 5 3 9 ಡಿವೈಡ್ ಮಾಡಿ. 7 7 49, 7 8 56, 7 7 49, 7 7 49, 7 8 56 ಜಾಸ್ತಿ ಆಗುತ್ತೆ, ಆಯಿತಾ. 50 ಇದು 4 ಬರುತ್ತೆ ನೋಡಿ. 13 ಆಗುತ್ತೆ. 13ಅಲ್ಲಿ 9 ಅಂದರೆ 4 ಬರುತ್ತೆ. ಪುನಃ 9ನ ಕೆಳಗಡೆ ಇಸ್ಕೊಳ್ಳಿ, ಪುನಃ 7 7 49, ಡಮರ್, ಆಯಿತಾ. 739 7ಇಂದ ಕಂಪ್ಲೀಟಾಗಿ ಡಿವೈಡ್ ಆಗ್ತಾ ಐತೆ. ಆಪ್ಷನ್ನು ಎ ಬರುತ್ತೆ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ಅಲ್ಲಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವ ನಂಬರ್ 8ಇಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ, ಆಯಿತಾ. ನಂಬರ್ 8 ಏನು ಡಿವಿಸಿಬಿಲಿಟಿ ರೂಲು? ನಂಬರ್ 8 ಏನು ಡಿವಿಸಿಬಿಲಿಟಿ ರೂಲು? ನಂಬರ್ 8ಅಲ್ಲಿ ಲಾಸ್ಟ್ 3 ಡಿಜಿಟ್ಸ್ 8ಇಂದ ಡಿವೈಡ್ ಆಗಬೇಕು. ಲಾಸ್ಟ್ 3 ಡಿಜಿಟ್ 8ಇಂದ ಡಿವೈಡ್ ಆಗಬೇಕು, ಅಥವಾ ಲಾಸ್ಟಲ್ಲಿ 3 zeros ಇರಬೇಕು. ಲಾಸ್ಟಲ್ಲಿ 3 zeros ಇರಬೇಕು, ಆಯಿತಾ. ನಾನೇನು ಮಾಡ್ತೀನಿ? ಫಸ್ಟ್ ನಂಬರಲ್ಲಿ ಲಾಸ್ಟ್ 3 ಡಿಜಿಟ್ ತೊಗೊಂಡು ಚೆಕ್ ಮಾಡ್ತೀನಿ. ಲಾಸ್ಟ್ 3 ಡಿಜಿಟ್ 8ಇಂದ 2 5 6, 8 1 8 8 2 16, 8 3 24, 8 3 24, 0 1 6 ಆಗುತ್ತೆ, ಆಯಿತಾ. ಸರಿ ಇದೆ. 8 1 8 8 2 16, 8 3 24, 1 ಬರುತ್ತೆ. 8 1 8 8 2 16, 8 2 16 ನೋಡಿ. 256 8ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಸೊ 3 2 5 6 8ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ.